ಮಕ್ಕಳೇ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಇಂಪಾರ್ಟೆಂಟ್ ಆ್ಯಂಡ್ ನನಗಂತೂ ಈ ಟಾಪಿಕ್ ಏನಿದೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಈ ಟಾಪಿಕ್ನ ತಗೊಂಡು ನಿಮ್ಮ ಎದುರಿಗೆ ಬಂದಿದ್ದೀನಿ. ನನ್ನ ಹೆಸರು ಹರ್ಷಿತಾ SS, ನಿಮ್ಮ ಪ್ರೀತಿಯ ಸ್ಕ್ರೀನ್ಶಾಟ್ ಮ್ಯಾಮ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ನೋಡೋಣ. ಡೈಲಿ ಹ್ಯಾಬಿಟ್ಸ್ ಫಾರ್ 600 on 600. ಓಕೆ, ಸೊ ನಿಮ್ಮ PU1 ಹಾಗೂ PU2 ಅಲ್ಲಿ ಫೈನಲ್ ಬೋರ್ಡ್ ಎಕ್ಸಾಮಿನ ಮಾರ್ಕ್ಸ್ ಏನಿದೆ ಇದು 600 ಆಗಿರುತ್ತೆ. ಓಕೆ, ಸೊ ಮೋಸ್ಟ್ ಆಫ್ ದ ಪೇಪರ್ಸ್ ಅಲ್ಲಿ 70-30 ಸ್ಪ್ಲಿಟ್ ಇರುತ್ತೆ. ಯಾವುದರಲ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ 70-30 ಸ್ಪ್ಲಿಟ್ ಇರುತ್ತೆ. ಅಂದರೆ 70 ನಿಮ್ಮ ಥಿಯರಿ ಮಾರ್ಕ್ಸ್, 30 ನಿಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸ್ ಆಗಿರುತ್ತೆ ಅಲ್ವಾ ಮಕ್ಕಳ. ಸೊ ಈ 70-30 ಸ್ಪ್ಲಿಟ್ ಆಡ್ಸ್ ಅಪ್ ಟು 100 ಆ್ಯಂಡ್ ಫಾರ್ ದ 6 ಸಬ್ಜೆಕ್ಟ್ಸ್ ದಟ್ ಯು ಹ್ಯಾವ್ 600 ಮಾರ್ಕ್ಸ್. ಓಕೆನಾ ಮಕ್ಕಳ. ಸೊ ಈ 600 ಮಾರ್ಕ್ಸ್ ಏನಿದೆ ಇದನ್ನ ನೀವು 600 ಔಟ್ ಆಫ್ 600 ಇನ್ ಬೋತ್ PU1 ಆ್ಯಂಡ್ PU2 ಅಚೀವ್ ಮಾಡಬೇಕು ಅಂದರೆ ಡೈಲಿ ಬೇಸಿಸ್ ಅಲ್ಲಿ ನೀವು ಯಾವ ರೀತಿಯ ಹ್ಯಾಬಿಟ್ಸ್ನ ಇನ್ಕಲ್ಕೇಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋನ ನಿಮಗೋಸ್ಕರ ತಂದಿದ್ದೀನಿ. ವೈ ಶುಡ್ ಯು ಟ್ರಸ್ಟ್ ಮೀ, ಏನಕ್ಕೆ ಈ ಹ್ಯಾಬಿಟ್ಸ್ ವರ್ಕ್ ಆಗುತ್ತೆ, ನಿಮ್ಮ ಹತ್ರ ಯಾವ ರೀತಿಯ ಪ್ರೂಫ್ ಇದೆ, ವೈ ಶುಡ್ ಐ ಟ್ರಸ್ಟ್ ಯು ಅಂತ ಕೇಳಿದ್ದಕ್ಕೆ ದೀಸ್ ಆರ್ ಹ್ಯಾಬಿಟ್ಸ್ ದಟ್ ಐ ಮೈಸೆಲ್ಫ್ ಫಾಲೋಡ್ ಆ್ಯಂಡ್ ನಾನು ನಂದು CBSE ಅಲ್ಲಿ ನಾನು ನನ್ನ 11th ಹಾಗೂ 12th ಮಾಡಿದ್ದೆ ಮಕ್ಕಳ. ಸೊ ನಾನು 12th ಅಲ್ಲಿ ಐ ಮ್ಯಾನೇಜ್ ಟು ಸೆಕ್ಯೂರ್ 9 ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಬಟ್ 9 ಸಮಥಿಂಗ್ CGPA ನಮ್ಮದು ಗ್ರೇಡ್ ಪಾಯಿಂಟ್ ಆವರೇಜ್ ಬರ್ತಿತ್ತು. ಸೊ ದ್ಯಾಟ್ ಈಸ್ ಸಮ್ವೇರ್ ಅರೌಂಡ್ 95 to 96% ಇಫ್ ಐ ಆಮ್ ನಾಟ್ ರಾಂಗ್, ಆರ್ ಅಟ್ ಲೀಸ್ಟ್ ಮೋಸ್ಟ್ ಡೆಫಿನೆಟ್ಲಿ ಅಬವ್ 90% ಸ್ಕೋರ್ ಇತ್ತು ನಂದು. ಸೊ ನಾನು ನನ್ನ PU ಟೈಮಲ್ಲಿ, ನನ್ನ PU ಇರ್ತಿರಲಿಲ್ಲ, 11th and 12th ಅಂತ ಕರಿತಿದ್ರು ಬಿಕಾಸ್ ಇಟ್ ವಾಸ್ CBSE. ಸೊ ಈ ಟೈಮ್ನಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದಂತಹ 4 ಮೇಜರ್ ಹ್ಯಾಬಿಟ್ಸ್ ಏನಿದೆ ಆನ್ ಅ ಡೈಲಿ ಬೇಸಿಸ್ ನಾನು ಮಾಡ್ತಿದ್ದಂಥ ಹ್ಯಾಬಿಟ್ಸ್ ಇದು. ಸೊ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ಐ ವಾಸ್ ಥಿಂಕಿಂಗ್ ಓಕೆ, ನಮ್ಮ ಮಕ್ಕಳಿಗೆ ಎಸ್ಪೆಷಲಿ ಫಸ್ಟ್ ಪಿ ಯು ಸಿಗೆ ಈಗ ಬಂದಿರುವಂಥ ಸ್ಟೂಡೆಂಟ್ಸ್, 10th 2026 ಅಲ್ಲಿ ಪಾಸ್ ಆಗಿ ಬಂದಿರುವಂಥ ಸ್ಟೂಡೆಂಟ್ಸ್ ಯಾರಿದ್ದಾರೆ 11th ಪೋರ್ಷನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಸೊ ಹೇಗೆ ಓದಬೇಕು, 600ನ ಹೇಗೆ ಸೆಕ್ಯೂರ್ ಮಾಡಬೇಕು ಅಂತ ಐ ಹ್ಯಾವ್ ಮೇಡ್ ದಿಸ್ ವಿಡಿಯೋ ಫಾರ್ ಯು. ಸೊ ತಡ ಮಾಡದೆ let us just look at the 4 major points that I have brought for you today makla. What are 3 topper habits that you have to inculcate on a daily basis? ಡೈಲಿ ಬೇಸಿಸ್ ಅಲ್ಲಿ ನೀವು ಮಾಡಬೇಕಾಗಿರುವಂಥ 3 ಹ್ಯಾಬಿಟ್ಸ್ ಏನು? ಫಸ್ಟ್ ಥಿಂಗ್ ದಟ್ ರಿಯಲಿ ಹೆಲ್ಪ್ಡ್ ಮೀ ವಾಸ್ ಟು ಸ್ಟಡಿ ಅಟ್ ಅ ಸ್ಟ್ಯಾಂಡರ್ಡ್ ಟೈಮಿಂಗ್ ಎವ್ರಿ ಡೇ. ಓಕೆ, ಎಸ್ಪೆಷಲಿ ನೀವು ಯಾವುದೇ ರೀತಿಯ ಬೋರ್ಡ್ ಒಟ್ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಅಟೆಂಪ್ಟ್ ಮಾಡ್ತಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿದ್ರೆ, ದೆನ್ ನಿಮ್ಮ ಸ್ಕೆಡ್ಯೂಲಿನಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ಆಸ್ಕ್ UPSC ಏನಿದೆ, ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ವಾ, ನಮ್ಮ ಸಿವಿಲ್ ಸರ್ವಿಸಸ್ ಎಕ್ಸಾಮ್. UPSC ಆಸ್ಪಿರೆಂಟ್ಸ್ ಯಾರು ಬ್ಯಾಚುಲರ್ಸ್ ಆದಮೇಲೆ UPSCಗೆ ಪ್ರಿಪೇರ್ ಆಗ್ತಿರ್ತಾರೆ, ಇಫ್ ಯು ಆಸ್ಕ್ ದೆಮ್ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಆಫ್ ದ ಡೇ ಅಲ್ಲಿ, ದಟ್ ಕುಡ್ ಬಿ 3 to 6 AM ಸ್ಲಾಟಲ್ಲಿ ಓದ್ತಾರೆ ಅವರು. ಅದಾದಮೇಲೆ ಅವರು ಕಾಲೇಜ್ಗೆ ಹೋಗ್ತಿದ್ರೆ ಕಾಲೇಜ್ ಅಥವಾ ಟ್ರೈನಿಂಗ್ ಹೋಗ್ತಿದ್ರೆ ಟ್ರೈನಿಂಗ್ ಮಾಡಿಕೊಂಡು ಈವ್ನಿಂಗ್ let's say 6 to 10 PM ಕೂಡ ಓದ್ತಾರೆ. ಓಕೆ, 6 to 10 PM or whatever makes most sense, 6 to 9 PM ಈ ರೀತಿ ಒಂದು ಫಿಕ್ಸ್ಡ್ ಸ್ಲಾಟ್ನ ಇಟ್ಕೊಂಡು ಆ ಸ್ಲಾಟ್ಸ್ನಲ್ಲೇ ಪ್ರಿಪ್ರೇಷನ್ನ ಮಾಡ್ತಾ ಬಂದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ವೈ ಆಮ್ ಐ ಸೇಯಿಂಗ್ ದಿಸ್? ಬಿಕಾಸ್ ಅವಾಗ ನಿಮ್ಮ ಫಿಸಿಯೋಲಾಜಿಕಲ್ ಕಂಡೀಷನಿಂಗು ಕೂಡ, ಫಿಸಿಯೋಲಾಜಿಕಲ್ ಅಂದರೆ ಅರ್ಥ ಏನು? ಫಿಸಿಯೋಲಾಜಿಕಲ್ ಅಂದರೆ ಅರ್ಥ ಏನು? ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕಂಡೀಷನಿಂಗ್ ಏನಿದೆ ಅದು ಪ್ರಿಪೇರ್ ಆಗಿರುತ್ತೆ ಫಾರ್ ಯೋರ್ ಸ್ಟಡೀಸ್. ಓಕೆ, ಇಫ್ ಯು ಆರ್ ಗೆಟ್ಟಿಂಗ್ ಅಪ್ ಅಟ್ 6 AM ಎವ್ರಿ ಡೇ ಆರ್ 5 AM ಎವ್ರಿ ಡೇ ನೀವು ಎದ್ದೊಳ್ತಿದ್ದೀರಾ ಅಂದರೆ ನಿಮ್ಮ ಬಾಡಿಗೆ ಅರ್ಥ ಆಗೋಕ್ಕೆ ಶುರು ಆಗಿರುತ್ತೆ ದಟ್ ಈ ಪರ್ಸನ್ ಏನಿದ್ದಾರೆ 5 AM to 6 AM ಅಥವಾ 5 AM to 7 AM ದಿನಾಗ್ಲೂ ಸ್ಟಡೀಸ್ನ ಮಾಡ್ತಾರೆ. ಸೊ ಬಾಡಿ ಈಸ್ ಪ್ರಿಪೇರ್ಡ್. ಬಿಕಾಸ್ ಬಾಡಿ ಈಸ್ ಪ್ರಿಪೇರ್ಡ್, ನೀವು ಮೆಂಟಲಿ ಕೂಡ ಪ್ರಿಪೇರ್ ಆಗಿರ್ತಾರೆ. ಆರ್ ಇಟ್ ಕುಡ್ ಬಿ ದ ಅದರ್ ವೇ ರೌಂಡ್ ಆಲ್ಸೋ. ಬಿಕಾಸ್ ಯು ಆರ್ ಮೆಂಟಲಿ ಪ್ರಿಪೇರ್ಡ್, your body is also getting adjusted to it. ಇಲ್ಲ ಅಂದರೆ ನಾನು ಒಂದಿನ 10 to 11 o'clock ಓದ್ತೀನಿ, ಇನ್ನೊಂದು ದಿನ 11 to 12 o'clock ಓದ್ತೀನಿ ಅಂದಾಗ ನಿಮ್ಮ ಬಾಡಿಗೆ ಪ್ರತಿದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ studying at a standard time every day will really help you. Okay, 3 hours study, I think 3 plus 1 hours study daily ಮಾಡಬಹುದು. ಆಸ್ ಅ PU ಸ್ಟೂಡೆಂಟ್, ಐ ನೋ PU ಅಲ್ಲಿ ಕಾಲೇಜ್ ಟೈಮಿಂಗ್ಸ್ ತುಂಬ ಎಕ್ಸ್ಟೆಂಡೆಡ್ ಇರುತ್ತೆ. ಎಲ್ಲರಿಗೂ ಈ 3+1 hour ಡೈಲಿ ಮಾಡ್ಲಿಕ್ಕಾಗಲ್ಲ. ಬಟ್ ಯಾರಿಗಾಗತ್ತೆ, ಹೂಎವರ್ ಈಸ್ ಏಬಲ್ ಟು ಡೂ ಇಟ್ ರೀಸನೇಬಲಿ,
3 hours ನೀವು ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಬೇಸಿಕ್ಸ್ ಫಂಡಮೆಂಟಲ್ಸ್ನೆಲ್ಲ ನೀವು 3 hours ಓದ್ಕೊಂಡು 1 hour ಅಟ್ಲೀಸ್ಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ 1 to 1.5 hours ಕಾಂಪಿಟೇಟಿವ್ ಎಕ್ಸಾಮಿನ ಪ್ರಾಕ್ಟೀಸಿಗೆ ಕೊಟ್ಟರೆ ಇಟ್ ಇಸ್ ದ ಬೆಸ್ಟ್ ವೇ ಟು ಗೋ. ಓಕೆ, ಹಾಗಂತ 3 hours ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿಲ್ವಾ? ಇಲ್ಲ, ಯು ವಿಲ್ ಬಿ ಸ್ಟಡಿಂಗ್ ದ ಬೇಸಿಕ್ಸ್ ಆಫ್ your chapters, living world, human reproduction, plant kingdom, animal kingdom, or sexual reproduction in flowering plants ಇದೆ ಸೆಕೆಂಡ್ PU ಅಲ್ಲೆಲ್ಲ. ಸೊ ಇದರ ಬೇಸಿಕ್ ಫ್ರಮ್ ಟೆಕ್ಸ್ಟ್ ಬುಕ್ನ ನೀವು 3 hours ಕೂತ್ಕೊಂಡು ಸ್ಟಡಿ ಮಾಡ್ತೀರಾ. ಅದೇ ಬೇಸಿಕ್ಸ್ನ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಆ ಕಾಂಪಿಟೇಟಿವ್ ಎಕ್ಸಾಮ್ ಅಡ್ವಾನ್ಸ್ ಲೆವೆಲ್ ತಿಳ್ಕೊಬೇಕು ಅಂದರೆ ನೀವು ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಕ್ವೆಶನ್ ಪ್ರಾಕ್ಟೀಸ್, PYQ ಪ್ರಾಕ್ಟೀಸು, ಕ್ವೆಶನ್ ಬ್ಯಾಂಕಿನ ಕ್ವೆಶನ್ ಪ್ರಾಕ್ಟೀಸು ನೀವು 1.5 hours ಅಲ್ಲಿ ಮಾಡ್ತೀರಾ ಅಥವಾ 1 hour ಅಲ್ಲಿ ಮಾಡ್ತೀರಾ. ಸೊ ಈ 3+1 hour ಏನಿದೆ ಇದನ್ನ ಸ್ಟ್ಯಾಂಡರ್ಡ್ ಆಗಿ ನಿಮ್ಮ ಡೈಲಿ ಟೈಮ್ ಟೇಬಲ್ ಅಲ್ಲಿ ಹಾಕೋಬಿಡಿ. ಯಾವಾಗಾದ್ರೂ ಆಗಿರ್ಬೋದು, ನೀವು ಬೆಳಗ್ಗೆ ಎದ್ಬಿಟ್ಟು 3 ಗಂಟೆಯಿಂದ 6 ಗಂಟೆ 3 to 6 AM ಇಂದ ಮಾರ್ನಿಂಗ್ ಸ್ಟಡಿ ಮಾಡ್ತೀರಾ ಅಂದರೂ ಮಾಡಿ, ಅಥವಾ ಈವ್ನಿಂಗ್ 6 to 10 PM ಸ್ಟಡಿ ಮಾಡ್ತೀರಾ ಅಂದರೂ ಮಾಡಿ. ಬಟ್ ಅದು ಒಂದು ಸ್ಟ್ಯಾಂಡರ್ಡ್ ಟೈಮಲ್ಲಿ ಸ್ಟಡಿ ಮಾಡಿ. ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಈಸಿಯರ್ ಆನ್ ಯೋರ್ ಬಾಡಿ. ಓಕೆನಾ ಮಕ್ಕಳ? ಯೋರ್ ಬಾಡಿ ಆ್ಯಂಡ್ ಯೋರ್ ಮೈಂಡ್ ಆಲ್ಸೋ. ನೆಕ್ಸ್ಟ್, ಸಾಲ್ವ್ PYQs ವಿತೌಟ್ ಫೇಲ್. ಇದಿಲ್ಲ ಅಂದರೆ ಯು ವಿಲ್ ಡೆಫಿನೆಟ್ಲಿ ನೀವು ಬೋರ್ಡ್ ಎಕ್ಸಾಮಲ್ಲೂ ಮಾರ್ಕ್ಸ್ ತೆಗೆಯೋದು ಕಷ್ಟ, ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಒಳ್ಳೆ ರ್ಯಾಂಕ್ ಬರೋದು ತುಂಬಾ ಕಷ್ಟ. ದಯವಿಟ್ಟು ಇದನ್ನು ಕಡೆಗಣಿಸ್ಬೇಡಿ. PYQs, ಬೋರ್ಡ್ PYQs ಆಗಿರಲಿ, ನಮ್ಮ ನೀಟು, KCET, JEE ಎಕ್ಸಾಮ್ PYQs ಆಗಿರಲಿ, ಇದನ್ನು ನೀವು ದಿನಾಗ್ಲೂ ಸಾಲ್ವ್ ಮಾಡಬೇಕು. PYQs ಅಂದರೆ ಬರೀ ಕ್ವೆಶನ್ ಸಾಲ್ವ್ ಮಾಡೋದಷ್ಟೇ ಅಲ್ಲ, ನಿಮ್ಮ ನೀಟು KCET ಎಕ್ಸಾಮಲ್ಲೆಲ್ಲ ಟೈಮಿಂಗ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೈಮಿಂಗ್ ಏನಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಇಷ್ಟೇ ಟೈಮಲ್ಲಿ ಒಂದು ಕ್ವೆಶನ್ನ ಸಾಲ್ವ್ ಮಾಡಬೇಕು ಅಂತ ಇರುತ್ತೆ. ಮ್ಯಾಥಮ್ಯಾಟಿಕ್ಸು, ಫಿಸಿಕ್ಸಲ್ಲೆಲ್ಲ ಎಸ್ಪೆಷಲಿ ನೀವು ಒಂದಷ್ಟು ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು, ಒಂದಷ್ಟು ಫಾರ್ಮುಲಾ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು. ಆವಾಗ ಮಾತ್ರ ನೀವು ಈ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ PYQsನ ಸಾಲ್ವ್ ಮಾಡೋಕ್ಕಾಗತ್ತೆ. ಓಕೆ, ಸೊ ಯು ಹ್ಯಾವ್ ಟು ಸಾಲ್ವ್ ಆ್ಯಸ್ ಮೆನಿ PYQs ಆಸ್ ಪಾಸಿಬಲ್ ಆ್ಯಂಡ್ ಯು ವಿಲ್ ಆಲ್ಸೋ ಟೈಮ್ ಯೋರ್ ಪ್ರಾಕ್ಟೀಸ್. ನಾನು ಇಷ್ಟೇ ಟೈಮಲ್ಲಿ ಒಂದು ಕ್ವೆಶನ್ನ ಸಾಲ್ವ್ ಮಾಡೋಕ್ಕಾಗ್ತಿದೆಯಾ ಅಂತ ಸ್ಟಾಪ್ ವಾಚ್ ಹಾಕ್ಕೊಂಡು ನೀವು ಚೆಕ್ ಮಾಡಬೇಕು, ಅಥವಾ ಟೈಮರ್ ಹಾಕ್ಕೊಂಡು ನೀವು ಚೆಕ್ ಮಾಡಬೇಕು. ಓಕೆ, ಸೊ ದ್ಯಾಟ್ ಈಸ್ ಅ ಡೈಲಿ ಹ್ಯಾಬಿಟ್ ದಟ್ ಯು ಹ್ಯಾವ್ ಟು ಬಿಲ್ಡ್. ಓಕೆ, ಅದು ಬಿಟ್ಟರೆ ಮೇಂಟೈನ್ ಅ ರಿಜಿಸ್ಟರ್ ಆಫ್ ಯೋರ್ ಡೇ. ಓಕೆ, ಹಂಗಂತ at the end of the day ನಾನು ಏನೇನು ಮಾಡಿದ್ದೀನಿ, ವಾಟ್ ವಿಲ್ ಯು ಮೇಂಟೈನ್ ಇನ್ ದಿಸ್ ರಿಜಿಸ್ಟರ್? ಯು ಕ್ಯಾನ್ either maintain a ಚಾಪ್ಟರ್ ವೈಸ್ ರಿಜಿಸ್ಟರ್. ಓಕೆ, ಚಾಪ್ಟರ್ ಇದ್ದಿದ್ದು ಕವರ್ ಮಾಡಿದೆ, ಇಷ್ಟು PYQsನ ಸಾಲ್ವ್ ಮಾಡಿದೆ, ಇಷ್ಟು ಕಾನ್ಸೆಪ್ಟ್ಸ್ ನನಗೆ ಅರ್ಥ ಆಯಿತು, ಈ ರೀತಿ ಮಾಡ್ಕೋಬಹುದು. ಅಥವಾ ಇನ್ನೊಂದು ಟೈಪ್ ಆಫ್ ರಿಜಿಸ್ಟರ್ ದಟ್ ಯು ಕ್ಯಾನ್ ಹ್ಯಾವ್ ಇಸ್ ದ ರೈಟ್ ಆ್ಯಂಡ್ ರಾಂಗ್ ರಿಜಿಸ್ಟರ್. ದ ರೈಟ್ ಆ್ಯಂಡ್ ರಾಂಗ್ ರಿಜಿಸ್ಟರ್. ಬೇಸಿಕಲಿ ನೀವೇನೇನು ಪ್ರಾಕ್ಟೀಸಸ್ನ ಕರೆಕ್ಟಾಗಿ ಮಾಡಿದ್ರಿ. ಓಕೆ, ಇವತ್ತು 5 AM ಎದ್ದೊಳ್ಬೇಕಂದಿದ್ದೆ, 5 AMಗೆ ಎದ್ದೆ. ರಾಂಗ್ ಏನು, ಮೇ ಬಿ ನಾನು 6 PM ಪ್ರಾಕ್ಟೀಸಿಗೆ ಕೂತ್ಕೊಳ್ತೀನಿ ಅಂದ್ಕೊಂಡಿದ್ದೆ, 6 PM ಕೂತ್ಕೊಳ್ಳೋಕ್ಕಾಗಲಿಲ್ಲ. ರಾಂಗಲ್ಲಿ ಬರೀ ಮಿಸ್ಟೇಕ್ಸ್ನ ಬರೆಯೋದಲ್ಲದೆ ವಾಟ್ ವಾಸ್ ದ ರೀಸನ್ ಆಫ್ ಯೋರ್ ಮಿಸ್ಟೇಕ್ ಅಂತಾನು ಬರ್ಕೊಂಡು ಹೋಗಿ. ವೈ ವರ್ ಯು ನಾಟ್ ಏಬಲ್ ಟು ಸಿಟ್ ಅಟ್ 6 PM ಫಾರ್ ಪ್ರಾಕ್ಟೀಸ್? ಮೇ ಬಿ ನೀವು ಕಾಲೇಜಿಂದ ಬರೋದು ಲೇಟ್ ಆಯ್ತೇನೋ, ಕಾಲೇಜಿಂದ ಕನ್ಸಿಸ್ಟೆಂಟ್ಲಿ ಲೇಟಾಗಿ ಬರ್ತಿದ್ದೀರಾ ಅಂದರೆ 6 PM ಇಸ್ ನಾಟ್ ಯೋರ್ ಪ್ರಾಕ್ಟೀಸ್ ಟೈಮ್. ಇಟ್ ಹ್ಯಾಸ್ ಟು ಬಿಕಮ್ 8 PM ಆರ್ 9 PM. ಸೊ ಈ ರೀತಿ ಕರೆಕ್ಷನ್ಸ್ನ ಡೈಲಿ ಬೇಸಿಸಲ್ಲಿ ಮಾಡ್ಕೊಂಡು ಹೋಗಬೇಕು. ಏನು ಕರೆಕ್ಟಾಗಾಯಿತು, ಏನು ತಪ್ಪಾಗಾಯಿತು ಅಂತ ಎಲ್ಲ ನೋಟ್ ಮಾಡಿಕೊಂಡು ಅಬ್ಸರ್ವ್ ಮಾಡ್ತಾ ಹೋದರೆ ಮಾತ್ರ ನೀವು ಡೈಲಿ ಬೇಸಿಸಲ್ಲಿ ನೀವು ಒಳ್ಳೆ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಓಕೆನಾ ಮಕ್ಕಳ? ಲಾಸ್ಟು ಬೋನಸ್ ಪಾಯಿಂಟ್, ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಐ ವಾಂಟ್ ಟು ಕಾಲ್ ಔಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಒನ್ ಆಫ್ ಯು. ಬಿಕಾಸ್ ಎಷ್ಟೊಂದು ಜನ ಹೇಳ್ತಿರ್ತೀರಾ, ಮ್ಯಾಮ್ ನನಗೆ ಫಿಸಿಕ್ಸು ಕೆಮಿಸ್ಟ್ರಿ ತುಂಬಾ ಕಷ್ಟ ಆಗ್ತದೆ ಮ್ಯಾಮ್ ಅಂತ. ಆ್ಯಂಡ್ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ನನಗೂ ಕೂಡ ಎಸ್ಪೆಷಲಿ ಕೆಮಿಸ್ಟ್ರಿ ಕೂಡ ಒಂದು ಮಟ್ಟಕ್ಕೆ ಆಲ್ಕೇನ್ಸ್ ಎಲ್ಲ ಕಲ್ತ್ಕೊಂಡು ಹೋಗ್ತಿದ್ದೆ ನಾನು. ಬಟ್ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಇನ್ ಬೋತ್ 11th and 12th. ಆ್ಯಂಡ್ ರಾದರ್ ದೆನ್ ಫೀಲಿಂಗ್ ಬ್ಯಾಡ್ ಅಬೌಟ್ ಇಟ್ ದಟ್ ನಾನು ಈ ಕಾನ್ಸೆಪ್ಟ್ಸ್, ಈ ಸಬ್ಜೆಕ್ಟ್ಸ್ನ ಎಷ್ಟೇ ಓದಿದ್ರೂ ನನಗೆ ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಸ್ಟಾರ್ಟ್ ಫೋಕಸಿಂಗ್ ಆನ್ ವಾಟ್ ಯು ಆರ್ ಲರ್ನಿಂಗ್ ರಿಯಲಿ ವೆಲ್. ಐ ಯೂಸ್ ಟು ಲವ್ ಬಯಾಲಜಿ. ನನಗೆ ತುಂಬಾ ಬಯಾಲಜಿ ಅಂದರೆ ಇಷ್ಟ ಆ್ಯಂಡ್ ತುಂಬಾ ಆಸೆಯಿಂದ ಬಯಾಲಜಿನ ಕಲಿತಿದ್ದೆ. ಆ್ಯಂಡ್ ನನ್ನ ಯೂನಿಟ್ ಟೆಸ್ಟ್ ಆಗಿರಲಿ, ನನ್ನ ಹಾಫ್ ಇಯರ್ಲಿ ಆಗಿರಲಿ, ಬೋರ್ಡ್ ಎಕ್ಸಾಮ್ಸ್ ಆಗಿರಲಿ, ಐ ವುಡ್ ಆಲ್ವೇಸ್ ಗೆಟ್ ಔಟ್ ಇನ್ ಬಯಾಲಜಿ. ಇನ್ಫ್ಯಾಕ್ಟ್ ಐ ಥಿಂಕ್ ನನ್ನ 12th ಬೋರ್ಡ್ ಎಕ್ಸಾಮಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಐ ಎಂಡೆಡ್ ಅಪ್
scoring 97 out of 100 in my biology exam. This is because I used to focus on what I'm doing right rather than losing focus, losing concentration on what I'm doing wrong. Of course, maths al nange ashtenu olle marks barlilla, but biology is what I was focusing on and I wanted to advance my career in biology. So ನಾನು biology ಮೇಲೆ ಜಾಸ್ತಿ ಫೋಕಸ್ನ ಮಾಡಿದೆ. ಅದೇ ರೀತಿ ನಿಮಗೆ ಮೇ ಬಿ ಕೆಮಿಸ್ಟ್ರಿ ಇಸ್ ಯುವರ್ great subject, maybe physics is not that great, so start focusing more on what you're doing right, okay, rather than beating yourself up about what you're doing wrong. Okay namakla, so yes, these were the 3 daily habits that I wanted to tell you about. One more daily habit, one important daily habit ನಮ್ಮ PU students ಗೆ ಏನಂದ್ರೆ ನಮ್ಮ ಪರೀಕ್ಷೆಯ ಆರಂಭ ಹಾಗೂ ವಿಜೇತ ಬ್ಯಾಚಸ್ನ ಜಾಯ್ನ್ ಆಗೋದು. ನೀವು ಫಸ್ಟ್ PUC ಅಲ್ಲಿದ್ರೆ ನಿಮಗೋಸ್ಕರ ನಮ್ಮ ಆರಂಭ ಬ್ಯಾಚಸ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಪರೀಕ್ಷೆಯಲ್ಲಿ ಪರೀಕ್ಷೆ ಫ್ರೀಡಮ್ ಉತ್ಸವ ನಡೀತಿದೆ 10ನೇ ತಾರೀಕಿಂದ 17ನೇ ತಾರೀಕುವರೆಗೂ. 10ನೇ ಆಗಸ್ಟಿಂದ 17ನೇ ಆಗಸ್ಟ್ವರೆಗೂ ನಮ್ಮ ಪರೀಕ್ಷೆ ಫ್ರೀಡಮ್ ಉತ್ಸವ ನಡೀತಿದೆ. ಇದರಲ್ಲಿ ನಾವು 80 ಕೂಪಾನ್ಸ್ ಕೊಡ್ತಿದ್ದೀವಿ. 80 ಕೂಪಾನ್ಸ್ ನಮ್ಮ PU ಸೈನ್ಸ್ ಚಾನಲ್ನ ಮಕ್ಕಳಿಗೆ ಕೊಡ್ತಿದ್ದೀವಿ. ಸೊ ಈ 80 ಕೂಪಾನ್ಸ್ನ ವ್ಯಾಲ್ಯೂ ಏನು? 80 ಕೂಪಾನ್ಸಲ್ಲಿ ನಿಮಗೆ 1 ಕೂಪಾನ್ ಸಿಕ್ಕಿದ್ರೆ ನಮ್ಮ ಆರಂಭ KCET ಬ್ಯಾಚಸ್ ಏನಿದೆ ಈ ಪ್ರೈಸಿಂಗ್ನಲ್ಲಿ ಸಿಗುತ್ತೆ. 1 year ಹಾಗೂ 2 year. ಇನ್ಸ್ಟೆಡ್ ಆಫ್ 5499 ಯು ವಿಲ್ ಗೆಟ್ ಇಟ್ ಫಾರ್ 2799. ಇನ್ಸ್ಟೆಡ್ ಆಫ್ 8999 ಯು ಗೆಟ್ ಇಟ್ ಫಾರ್ 4499. ಆಲ್ಮೋಸ್ಟ್ ಹಾಫ್ ದ ಪ್ರೈಸಿಗೆ ನಿಮಗೆ ನಮ್ಮ ಬ್ಯಾಚಸ್ ಸಿಗುತ್ತೆ. ದಿಸ್ ಇಸ್ ಫಾರ್ ಆರಂಭ ನೀಟ್. ನೀವು ಇವಾಗ ಫಸ್ಟ್ PUC ಅಲ್ಲಿದ್ದೀರಾ ಆ್ಯಂಡ್ ನೀವು ನೀಟ್ ಎಕ್ಸಾಮ್ಗೆ ನೀಟ್ 2028 ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮಗೆ ಆರಂಭ ನೀಟ್ ಬ್ಯಾಚಸ್ ಏನಿದೆ ಈ ಪ್ರೈಸಿಂಗಲ್ಲಿ ಸಿಗುತ್ತೆ. ಹಾಗೂ ವಿಜೇತ 360 KCET ಏನಿದೆ ಇದು ಬಂದು ನಮ್ಮ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್ಗಳಿಗೆ. ನೀವು ಸೆಕೆಂಡ್ ಇಯರ್ PUC ಅಲ್ಲಿ ಇದ್ದೀರಾ ಹಾಗೂ KCETನ 2027 ಅಲ್ಲಿ ಕೊಡ್ತೀರಾ ಅಂದರೆ ದೀಸ್ ಆರ್ ದ ಬ್ಯಾಚಸ್ ಫಾರ್ ಯು. ಈ ಪ್ರೈಸಿಂಗ್ನಲ್ಲಿ ಆಲ್ಮೋಸ್ಟ್ ಹಾಫ್ ದ ಪ್ರೈಸ್, ಎಲ್ಲದಕ್ಕೂ ಹಾಫ್ ಡಿಸ್ಕೌಂಟೆಡ್ ಅಮೌಂಟ್ ಸಿಗ್ತಿದೆ ಮಕ್ಕಳ. ಸೊ ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಅಂಟಿಲ್ ದ 17th of August. ಇಸ್ ಇಟ್ 17th ವರೆಗೂ ಕಂಪ್ಲೀಟ್ ಆಗಿರುತ್ತಾ? ಡೆಫಿನೆಟ್ಲಿ ನಾಟ್. ಆಲ್ರೆಡಿ ಇವತ್ತಿನ ಕೂಪಾನ್ಸ್ ಏನಿದೆ ಇಲ್ಲಿ ನಿಮಗೆ ಕಾಣಿಸ್ತಿದೆ. ಔಟ್ ಆಫ್ 80 ಕೂಪಾನ್ಸ್ 27 ಕೂಪಾನ್ಸ್ ಆಲ್ರೆಡಿ ಎನ್ರೋಲ್ ಆಗಿಬಿಟ್ಟಿದ್ದಾರೆ. ಉಳಿದಿರೋದು ಬರೀ 53 ಕೂಪಾನ್ಸ್. ಇನ್ನೂ ನೀವು ಆರಂಭ ಅಥವಾ ವಿಜೇತ ಬ್ಯಾಚಸ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಫಾರ್ ಯು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಪಿನ್ಡ್ ಕಾಮೆಂಟಲ್ಲಿ ನಿಮಗೆ ಎಲ್ಲ ಬ್ಯಾಚಿನ ಲಿಂಕ್ ಸಿಗುತ್ತೆ ಮಕ್ಕಳ. ಸೊ ತಪ್ಪದೇ ಹೋಗಿ ನಮ್ಮ ಬ್ಯಾಚಸ್ನ ಜಾಯ್ನ್ ಆಗಿ. ಇದೇ ರೀತಿ ನಮ್ಮ ಪರೀಕ್ಷೆಯಲ್ಲಿ ಕ್ವಾಲಿಟಿ ಟೀಚಿಂಗ್ ಏನಿದೆ ನಡೀತಾನೆ ಇರುತ್ತೆ. ಸೊ ಈ ಕ್ವಾಲಿಟಿ ಟೀಚಿಂಗ್ ಇಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗಬೇಕು ಅಂದರೆ ಯು ಶುಡ್ ಗೋ ಜಾಯ್ನ್ ಆ ಬ್ಯಾಚಸ್ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಎಂಡ್ ಮಾಡುವಂಥ ಸಮಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ವಿಡಿಯೋ ಟುಡೇ. ಇದೇ ರೀತಿ ಬೇರೆ ಯಾವ ವಿಡಿಯೋಸ್ ಬೇಕು ಅಂತ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಐ ವಿಲ್ ಬ್ರಿಂಗ್ ದೋಸ್ ವಿಡಿಯೋಸ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.